ಹೌದು, ಜನರ ಬೇಡಿಕೆನೂ ಹೌದು. ಆರ್ ಬಿ ತಿಮ್ಮಾಪುರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಆ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಜನರು ಹೋರಾಟ ಮಾಡ್ತಾ ಇದ್ದಾರೆ ಸಾಕಷ್ಟು ಕಡೆ. ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇರ್ಬೋದು, ಬೇರೆ ಸಂಘಟನೆಗಳು ಇರ್ಬೋದು. ಅದಕ್ಕೆ ಜೊತೆಗೆ ಬಿಜೆಪಿ ಕೈ ಜೋಡಿಸಿದೆ ಇವತ್ತಿನ ದಿನದಲ್ಲಿ. ಅದಕ್ಕೆ ನೀವು ಯಾಕೆ ಭಯಭೀತರಾಗ್ತೀರಾ? ನೀವು ಆಯ್ತು, ತಿಮ್ಮಾಪುರ ಅವರೇ ಬಂದು ನಾಳೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ಲಿ, ಹೌದು ನನ್ನ ಇಲಾಖೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ನಾನು ರಾಜೀನಾಮೆ ಕೊಡ್ತೀನಿ, ತನಿಖೆ ಆಗ್ರಹ ಮಾಡ್ತೀನಿ, ಸಿಂಪಲ್. ಅದು ಬಿಟ್ಟು ಇಷ್ಟೆಲ್ಲ ಆಕ್ರೋಶಿತ ಭರಿತವಾಗಿ ನೀವು ನಡ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ, ಮಾಡ್ತಾನೆ ಇರಲಿಲ್ಲ. ತನಿಖೆ ಆಗ್ರಹ ಮಾಡಿ ಸ್ವಾಮಿ. ನೀವು ಹಿಂದೆಲ್ಲ ಈಗ ಕಾಂಗ್ರೆಸ್ನ ವಕ್ತಾರರು ಅಂದ್ರು ಇಲ್ಲ, ಅದು AI ಬಳಸಿದ ಇಡಿ ಆಗಿರ್ಬೋದು, ಅದಕ್ಕೆ ತನಿಖೆ ಆಗಲಿ. ಇವಾಗ ನಾವು ಹೋರಾಟ ಮಾಡ್ತಾ ಇರೋದೇ ತನಿಖೆ ಆಗಬೇಕು. ನೀವು ಒಂದು ಆ ಸಚಿವ, ನಾವೇನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ತನಿಖೆಗೆ ಸಹಕರಿಸಿ, ತನಿಖೆ ಮಾಡಿಸಿ ಅಂತೇಳಿ ಒಂದು ನೋಡಿ. ಹಿಂದೆಲ್ಲ ನಾವು ಮುಖ್ಯಮಂತ್ರಿಗಳನ್ನ ನೋಡಿದೀವಿ, ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದು ಆರೋಪ ಬಂತು ಅಂತ, ಫೋನ್ ಕದ್ದಾಲಿಕೆ ಬಂತು, ಆರೋಪ ಬಂದ ತಕ್ಷಣ ಕುರ್ಚೆ ಬಿಟ್ಟು ಇಳಿದು ಆ ತನಿಖೆಗೆ ಅವ್ರು ಆಗ್ರಹ ಮಾಡಿದ್ರು. ಅದೇ ರೀತಿ ಯಾಕೆ ಮಾಡ್ತಾ ಅಂದ್ರೆ ನಿಮ್ಮಲ್ಲಿ ಏನೋ ವೈಫಲ್ಯ ಇದೆ ಅಂತ ಅಲ್ವಾ ಆ ಥರ ಮಾಡ್ತಾ ಇರೋದು. ಈಗ ಫೈನಾನ್ಸ್ ಯಾರ ಕಡೆ ಇದೆ? ಸಿದ್ದರಾಮಯ್ಯನವ್ರ ಕಡೆ ಇದೆ. ಹಾಗಾದ್ರೆ ಇದು ಯಾಕೆ ಅಧಿಕಾರಿಗಳು 18 ಅಧಿಕಾರಿಗಳು ಯಾಕೆ ಸಿಕ್ಕಾಕೊಂಡ್ರು? ಅವರ ಸ್ವಂತ ಮಗನೇ ಫೋನಲ್ಲಿ ಮಾತಾಡ್ತಾರೆ, ಡೀಲಿಗಿಳಿತಾರೆ. ಅದು ಪತ್ರಿಕೆಗಳಲ್ಲೂ ಬಂದಿದೆ, ಟಿವಿಯಲ್ಲೂ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲೂ ಬಂದಿದೆ. ಅದಕ್ಕೆ ಆಗ್ರಹ ಮಾಡಿ. ನಮ್ದು